ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಕರ್ಕಾಟಕ ರಾಶಿ ಗುರುಗೋಚಾರ ಫಲ 2026ರಲ್ಲಿ ಏನೇನೆಲ್ಲ ವಿಷಯ ಇದೆ ಅಂತ ಈ ವಿಡಿಯೋದಲ್ಲಿ ದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಆ ಕರ್ಕಾಟಕ ರಾಶಿಗೆ ಗುರು ಜೂನ್ 22ರಂದು ಮಿಥುನ ರಾಶಿಯಿಂದ ತನ್ನ ಸ್ಥಾನವನ್ನು ಪಲ್ಲಟ ಮಾಡುತ್ತಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇನ್ನು ಈ ಗುರುವಿನ ಉಚ್ಚ ಸ್ಥಾನದಿಂದ ಕರ್ಕಾಟಕ ರಾಶಿಗೆ ಗುರುಬಲ ಇದೆಯೋ ಇಲ್ವೋ ಅನ್ನೋ ಒಂದು ಹಲವಾರು ವಿಭಿನ್ನ ಅಭಿಪ್ರಾಯಗಳನ್ನ ನಾವು ಇಲ್ಲಿ ಕಾಣಬಹುದು. ಆದ್ರೂ ಕೂಡ ಗುರುಬಲ ಕರ್ಕಾಟಕ ರಾಶಿಗೆ ಇಲ್ಲ ಅಂದ್ರೂ ಕೂಡ ಇದು ಕರ್ಕಾಟಕ ರಾಶಿಯ ಉಚ್ಚ ಸ್ಥಾನವಾಗಿರೋದ್ರಿಂದ ಖಂಡಿತ ಇದು ಶುಭ ಫಲನೇ ಕೊಡ್ತದೆ. ಗುರು ಹೇಳಿ ಕೇಳಿ ಶುಭ ಗ್ರಹ ಆಗಿರೋದ್ರಿಂದ ಖಂಡಿತ ಒಂದು ಶುಭ ಫಲಗಳೇ ಸಿಗ್ತಕ್ಕಂಥದ್ದನ್ನ ಕಾಣ್ಬೋದು. ಯಾರ್ದಾರು ಮನೆಗೆ ಗುರು ಬಂದ್ರೆ ಅದು ಶುಭ ಫಲ ಅಲ್ದಲೆ ಮತ್ತಿನ್ನೇನು. ಅದನ್ ಬಿಟ್ಟು ಈಗ ಬೇರೆ ಇನ್ನುಳಿದ ಎಲ್ಲಾ ರಾಶಿಗಳಿಗೂ ಸ್ವಸ್ಥಾನ ಇರ್ಲಿ, ಮಿತ್ರ ಕ್ಷೇತ್ರ ಇರ್ಲಿ, ಶತ್ರು ಕ್ಷೇತ್ರ ಇರ್ಲಿ, ನೀಚ ಕ್ಷೇತ್ರ ಇರ್ಲಿ, ಯಾವುದೇ ಕ್ಷೇತ್ರದಲ್ಲಿ ಗುರು ತನ್ನ ಸ್ಥಾನವನ್ನು ಪಲ್ಲಟ ಮಾಡುವುದೇ ಬೇರೆ, ಆದ್ರೆ ಕರ್ಕಾಟಕ ರಾಶಿಗೆ ಬರ್ತಕ್ಕಂಥದ್ದೇ ಬೇರೆ. ಅದ ರೀತಿ ವಿಭಿನ್ನ ಅಭಿಪ್ರಾಯದ ಸಮುದ್ರದ ನೆಂಟಸ್ಥಾನ, ಉಪ್ಪಿಗೆ ಬಡತನ, ದೀಪ ಎಲ್ಲಿರುತ್ತೆ ಅಲ್ಲಿ ಸುತ್ತ ಬೆಳಕಿದ್ರದ್ದು ಕೂಡ ದೀಪದ ಬುಡದಲ್ಲಿ ಕತ್ಲೆ ಇರ್ತೈತಿ ಅಂತ ಹಲವಾರು ಅಭಿಪ್ರಾಯಗಳನ್ನ ಪಡುವುದುಂಟು. ಆದ್ರೂ ಕೂಡ ಉಚ್ಚ ಗುರು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಿರ್ತಕ್ಕಂಥದ್ದು ಅತ್ಯಂತ ಶುಭಕರವಾದ ವಿಷಯ. ಯಾರು ಅನ್ಯತಾ ಭಾವಿಸಬೇಡಿ. ಇದರಿಂದ ಸಿಗ್ತಕ್ಕಂತ ಶುಭ ಫಲನ ನಾವು ನೋಡೋದಾದ್ರೆ ದಿಢೀರ್ ಏನು ರಾಶಿಗೆ ಗುರು ಬಂದ ತಕ್ಷಣ ಇವರ ವ್ಯಕ್ತಿತ್ವನೇ ಬದಲಾಗ್ತಕ್ಕಂಥದ್ದು, ಇವರ ವ್ಯಕ್ತಿತ್ವದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಏನೇ ಆದ್ರೂ ಕರ್ಕಾಟಕ ರಾಶಿಯವರ ಅದೃಷ್ಟ ಕೈ ಹಿಡಿತಕ್ಕಂಥದ್ದು ಏನು ಇದುವರೆಗೂ ಇವರಿಗೆ ಅಷ್ಟಮ ಶನಿ, ಭಾಗ್ಯದಲ್ಲಿ ಶನಿ, ಈಗ ಅಷ್ಟಮ ರಾಹು, ವಕ್ರ ಶನಿ ಭಾಗ್ಯದಲ್ಲಿ, ಈ ರೀತಿ ಎಲ್ಲ ಗುರುಬಲ ಇರ್ಲಿಲ್ಲ, ವೇದಲ್ಲಿದ್ರು. ಏನು ಈಗ 4-5 ವರ್ಷದಿಂದ ಈ ಕರ್ಕಾಟಕ ರಾಶಿಯವರ ಪಾಡು ಹೇಳ್ಬಾರ್ದು ಅಂತ ಒಂದು ಪರಿಸ್ಥಿತಿ ಈ ಕರ್ಕಾಟಕ ರಾಶಿಯವರಿಗಿತ್ತು. ಆದ್ರೆ ಅವೆಲ್ಲವರಿಂದ ಈ ಕರ್ಕಾಟಕ ರಾಶಿಯವರು ಸಂಪೂರ್ಣವಾಗಿ ಮುಕ್ತಿ ಹೊಂದತಕ್ಕಂಥದ್ದನ್ನ ಈ ಗುರುವಿನ ಸ್ಥಾನ ಪಲ್ಲಟದಿಂದಾಗಿ ನಾವು ಕಾಣಬಹುದಾಗಿದೆ. ಇನ್ನು ಇವರ ಭಾವನೆಗಳ ವಿಸ್ತರಣೆ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇವರ ವೈಯಕ್ತಿಕ ವರ್ಚಸ್ಸು ಮತ್ತು ಗೌರವಗಳು ಈ ಸಮಾಜದಲ್ಲಿ ಉತ್ತಮವಾದ ಸ್ಥಾನ, ಮಾನ, ಸನ್ಮಾನ, ಬೆಂಬಲ, ಪ್ರೋತ್ಸಾಹ, ಪ್ರಶಂಸೆ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ನ ಕಾಣಬಹುದು. ಇವರ ಮನೋಕಾಮನೆಗಳೆಲ್ಲವೂ ಕೂಡ ಈಡೇರ್ತವೆ ಗುರುವಿನ ಸ್ಥಾನ ಪಲ್ಲಟದಿಂದಾಗಿ. ಇನ್ನು ಕರ್ಕಾಟಕ ರಾಶಿಯಿಂದ ಇವರ ಪಂಚಮ ದೃಷ್ಟಿಯನ್ನು ಗುರುವು ವೀಕ್ಷಣೆ ಮಾಡೋದ್ರಿಂದ ಯಾರ್ಯಾರಿಗೆ ಇದುವರೆಗೂ ಸಂತಾನ ಇರ್ಲಿಲ್ಲ ಅಂತರಿಗೆಲ್ಲ ಈ ಸಂದರ್ಭದಲ್ಲಿ ಸಂತಾನ ಆಗ್ತಕ್ಕಂಥದ್ದನ್ನ ಕಾಣ್ಬೋದು. ಯಾರ್ಯಾರೆಲ್ಲ ಪ್ಲಾನ್ ಮಾಡಿದ್ರಿ ಇದುವರೆಗೂ ಸುಮಾರು ಪ್ರಯತ್ನ ಪಟ್ಟು ಅದರಿಂದ ವೈಫಲ್ಯತೆನ ಕಂಡಿದ್ರಿ ಅವರೆಲ್ಲರೂ ಈ ಸಂದರ್ಭದಲ್ಲಿ ಜೂನ್ ತಿಂಗಳ ನಂತರ ಪ್ರಯತ್ನ ಪಟ್ಟರೆ ಕರ್ಕಾಟಕ ರಾಶಿಯವರಿಗೆ ಸಂತಾನ ದೊರೆಯೋದ್ರಲ್ಲಿ ತೊಂದರೆ ಯಾವುದೇ ಅನುಮಾನನೇ ಬೇಡ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ. ಏನು ಒಂದು ಎಜುಕೇಶನ್ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳು ಅಪ್ ಟು ಡಿಗ್ರಿವರೆಗೆ ವಿದ್ಯಾರ್ಥಿಗಳಿದ್ದೀರಿ ಕರ್ಕಾಟಕ ರಾಶಿಯವರು, ಅವ್ರಿಗೆ ಉತ್ತಮವಾದ ರಿಸಲ್ಟ್ ಈ ಜೂನ್ ತಿಂಗಳ ನಂತರ ಬರ್ತದೆ. ನೀವು ಬಯಸಿದಂತ ಕೋರ್ಸ್ಗಳು ಸಿಗ್ತಕ್ಕಂಥದ್ದು ಇರ್ಬೋದು, ನೀವು ಬಯಸಿದಂತ ಮಾರ್ಕ್ಸ್ಗಳು ಸಿಗ್ತಕ್ಕಂಥದ್ದು ಇರ್ಬೋದು. ಇದ್ರಲ್ಲಿ ಎನ್ನತಾ ಭಾವಿಸಬಾರ್ದು, ನಿಮ್ಮ ಒಂದು ಪ್ರಯತ್ನನೂ ಕೂಡ ಇರ್ಬೇಕು. ಹಾಗಂತ ಗುರು ಕರ್ಕಾಟಕ ರಾಶಿಗೆ ಬಂದಿದೆ, ಮಾಸ್ಟರ್ ಹೇಳಿದ್ದಾರೆ ಅಂತ ಸುಮ್ಮನೆ ಕುತ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ನಿಮ್ಮ ಪ್ರಯತ್ನದಿಂದನೂ ಕೂಡ ಬರ್ತದೆ. ಆದ್ರೂ ಒಂದ್ ಕಡೆ ನಿಮ್ಮ ಅದೃಷ್ಟ ಕೈ ಹಿಡಿತದೆ ಅಂತಾನೆ ಹೇಳ್ಬೋದು. ಇನ್ನು ಮಕ್ಕಳಿಂದ ಶುಭ ವಾರ್ತೆ. ಏನು ಈ ಕರ್ಕಾಟಕ ರಾಶಿಯವರ ಮಕ್ಕಳು ಇದುವರೆಗೂ ಮಾತು ಕೇಳ್ತಿಲ್ಲಪ್ಪ, ಅವ್ರು ಓದ್ತದಾರೋ ಇಲ್ವೋ ಅಂತ ಏನು ಮಕ್ಕಳ ಬಗ್ಗೆ ಒಂದು ಚಿಂತನೆ ಮಂಥನ ಮಾಡ್ತಾ ಇದ್ರಿ,
ಅವರೆಲ್ಲರಿಗೂ ಆ ಚಿಂತೆಯಿಂದ ದೂರ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಕಾಣಬಹುದು ಜೂನ್ ತಿಂಗಳ ನಂತರ. ಇನ್ನು ಇವರಿಗೆ ಅದೃಷ್ಟ ಕೈ ಹಿಡಿತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇವರ ಏನ್ ಆಸೆ ಆಕಾಂಕ್ಷೆ ಏನು ಇಷ್ಟ ದಿನದಿಂದ ಇವರ ಪೆಂಡಿಂಗ್ ಬಿದ್ದಿದ್ದು ಇವರ ಎಲ್ಲಾ ಕೆಲ್ಸಗಳು ಆ ಎಲ್ಲಾ ಕೆಲ್ಸಗಳಿಗೂ ಒಂದು ವೆರಿ ಗುಡ್ ಸ್ಟಾರ್ಟ್ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಪ್ತಮ ದೃಷ್ಟಿ ಇವರಿಗೆ ಗುರು ಕರ್ಕಾಟಕ ರಾಶಿಯಿಂದ ಕರ್ಕಾಟಕ ರಾಶಿಯ 7ನೇ ಮನೆಯನ್ನು ದೃಷ್ಟಿಸೋದ್ರಿಂದ ಯಾರ್ಯಾರಿಗೆ ವಿವಾಹ ಆಗಿರ್ಲಿಲ್ಲ ಅವರಿಗೆ ಇವಾಗ ಖಂಡಿತ ವಿವಾಹ ಆಗ್ತದೆ. ತುಂಬಾ ದಿನದಿಂದ ಪೆಂಡಿಂಗ್ ಭಾರಿ ವರ್ಷ ಆಯ್ತು, ನನಗೆ 30 ವರ್ಷ ಆಯ್ತು, 32 ವರ್ಷ ಆಯ್ತು, ಇನ್ನೂ ಮದುವೆ ಆಗಿಲ್ಲ ಅಂತವ್ರಿಗೆಲ್ಲ ಈ ಸಮಯದಲ್ಲಿ ಮದುವೆ ಆಗ್ತಕ್ಕಂಥದ್ದು ನಾವು ಕಾಣಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಉತ್ತಮ. ಆದ್ರೂ ಕೂಡ ಗೋಚಾರ ಫಲದಲ್ಲಿ ಮದುವೆ ಆಗ್ತಕ್ಕಂತ ಯೋಗ ಬಹಳಷ್ಟು ಇದೆ. ಅದ್ರಲ್ಲೂ ಏನಪ್ಪಾ ಅಂದ್ರೆ ಒಂದು ಲೋಕಾರೂಢಿ ಮಾತು ಅಂತಂದ್ರೆ, ಏನು ನಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಹೇಗಿರುತ್ತೆ ಅದು ನಮ್ಮ ಗೋಚಾರ ಫಲದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೆಲವೊಮ್ಮೆ ಆ ಕಾರ್ಯಗಳು ಜರುಗತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಪ್ರಯತ್ನ ಪಡಿ, ಖಂಡಿತ ನಿಮ್ ಮದುವೆ ಆಗ್ತದೆ. ಇನ್ನು ವೈವಾಹಿಕ ಏನು ಗಂಡ ಹೆಂಡತಿರ ಮಧ್ಯೆ ಜಗಳ ಆಗಿ ಇದುವರೆಗೂ ಅಷ್ಟಮ ಶನಿ ಭಾಗ್ಯದಲ್ಲಿ ಶನಿ ಈಗೆಲ್ಲ ಆಗಿ ಸಪ್ತಮಾಧಿಪತಿ ಕೆಟ್ಟು ಕುಲಾಕ್ಷ ಆಗೋಗಿತ್ತು, ಅದೆಲ್ಲ ವೈವಾಹಿಕ ಜೀವನದಲ್ಲಿ ಏನೇನ್ ಜಗಳ ಇದ್ರೆ ಇದುವರೆಗೂ ಗಂಡ ಅಪ್ ಟು ಡೈವರ್ಸ್ ವರ್ಗೂ ಹೋಗಿರುತ್ತೆ, ಅವರೆಲ್ಲರೂ ಕೂಡ ಸರಿಯಾಗ್ತಕ್ಕಂಥದ್ದು. ತವ್ರ ಮನೆಗೆ ನಾನು ವಾಪಸ್ ಬರಲ್ಲ ಅಂತ ತವ್ರ ಮನೆಗೆ ಹೋದ ಹೆಂಡತಿನೂ ಕೂಡ ವಾಪಸ್ ಬರ್ತಕ್ಕಂಥದ್ದನ್ನ ಕಾಣ್ಬೋದು. ಇಲ್ಲ ಗಂಡನೇ ಹೋಗಿ ಹೆಂಡತಿನ ವಾಪಸ್ ಮನೆಗೆ ಕರ್ಕೊಂಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೋಡ್ಬೋದು. ಒಟ್ಟಾರೆ ಏನು ಈ ಕರ್ಕಾಟಕ ರಾಶಿಯವರ ವೈವಾಹಿಕ ಜಗಳಗಳು ದುಃಖ ದುಗುಡ ದುಮ್ಮಾನಗಳು ಇದಾವೆ, ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇತ್ಯರ್ಥ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಪ್ರಗತಿ, ಏನ್ ಇದುವರೆಗೂ ಒಂದು ಅಷ್ಟಮ ಶನಿ ಪ್ರಭಾವದಿಂದ ಇವರು ಈ ಸಮಾಜದಲ್ಲಿ ಇಲ್ಲ ಸಲ್ಲದ ಇವರಿಂದ ಅಪರಾಧವಲ್ಲದ ವಿಚಾರಕ್ಕೆ ಕೆಟ್ಟ ಹೆಸರುಗಳನ್ನ ತಾಂಡಿರ್ತಾರೆ, ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಏನು ಕಂಪ್ಲೀಟ್ ಮುಚ್ಚಿ ಹೋಗಿ ಇವರಿಗೆ ಒಂದು ಹೊಸದಾದ ಒಂದು ಸಾಮಾಜಿಕ ಸಂಬಂಧದಲ್ಲಿ ಹೆಸರು ಬರ್ತಕ್ಕಂಥದ್ದು ಪ್ರಶಂಸೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರ್ಟ್ನರ್ ಬಿಸ್ನೆಸ್ ಎಲ್ಲ ಯಾರ್ಯಾರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ ಅವ್ರು ಜೂನ್ ತಿಂಗಳಿನ ನಂತರ ಖಂಡಿತ ಮಾಡ್ಬೋದು. ಇನ್ನು ಯಾರು ಪಾಲುದಾರಿಕಾ ವ್ಯವಹಾರದಲ್ಲಿ ಪಾಲ್ಗೊಂಡಿದ್ದೀರಿ ಅವ್ರಿಗೆಲ್ಲ ಲಾಸು ಅಥವಾ ಒತ್ತಡ ಅಥವಾ ಹೋರಾಟ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಇನ್ ಮುಂದೆ ಅಷ್ಟೊಂದು ಒತ್ತಡ ಹೋರಾಟ ಎಲ್ಲ ಇರಲ್ಲ. ನೀವು ಈಸಿಯಾಗಿ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಪಾಲುದಾರಿಕಾ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿರಿ ಅಂತಾನೆ ಹೇಳ್ಬೋದು. ಇನ್ನು ಗುರುವಿನ ನವಮ ದೃಷ್ಟಿಯಿಂದ ಭಾಗ್ಯಸ್ಥಾನದಲ್ಲಿ ಭಾಗ್ಯೋದಯ ಆಗ್ತದೆ, ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ. ಇದುವರೆಗೂ ನಿಮ್ ತಂದೆಗೆ ಏನಾರೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿದ್ರೆ ಅದರಿಂದಲೂ ಕೂಡ ಅವರು ಚೇತರಿಕೆಯನ್ನ ಕಾಣ್ತಕ್ಕಂಥದ್ದನ್ನ ನೋಡ್ಬೋದು. ತಂದೆಗೆ ಶುಭವಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇನ್ನು ಕೋರ್ಟು ಕಚೇರಿ ವಿಚಾರದಲ್ಲಿ ಯಾವ್ದಾದ್ರು ಲಿಟಿಗೇಷನ್, ಪ್ರಾಪರ್ಟಿ ಲಿಟಿಗೇಷನ್, ಇನ್ನು ಪಿತ್ರಾರ್ಜಿತ ಪರ್ಟಿಕ್ಯುಲರ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವ್ದಾದ್ರು ಜಗಳಗಳು ತಕರಾರುಗಳಿದ್ರೆ ಈ ಸಂದರ್ಭದಲ್ಲಿ ಕೂತು ಮಾತನಾಡೋದ್ರ ಮೂಲಕ ಅಥವಾ ಕೋರ್ಟು ಕಚೇರಿಗಳಲ್ಲಿ ನಿಮ್ಮ ಪರ ತೀರ್ಪು ಬರೋದ್ರ ಮೂಲಕ ನೀವು ಒಂದು ಉತ್ತಮವಾದ ಫಲನೆ ಪಡಿತೀರಿ ಕರ್ಕಾಟಕ ರಾಶಿಯವರು ಅಂತ ಹೇಳ್ಬೋದು. ಅಂತದೇನೇ ಇದ್ರೂ ಜೂನ್ ನಂತರ ಪ್ರಯತ್ನ ಪಡಿ, ನಿಮ್ಮ ಕೆಲಸದಲ್ಲಿ ನೀವು ಜಯ ಪಡಿತೀರಿ. ಇನ್ನು ವಿದೇಶಿ ಪ್ರಯಾಣ ಮಾಡ್ಬೇಕು ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಯಾರ್ಯಾರೆಲ್ಲ ಅನ್ಕೊಂಡಿದ್ರಿ ಇದುವರೆಗೆ ಭಾಗ್ಯದಲ್ಲಿ ಶನಿ ಇರೋದ್ರಿಂದ ಅದು ಮುಂದೆ ಹೋಗ್ತಾ ಇತ್ತು. ನೀವೇನು ಪ್ರಯತ್ನ ಪಟ್ರು ಅದು ಮುಂದೆ ಸಿಕ್ತು ಅನ್ನೋದ್ರೊಳಗೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿಂದ ಈಚೆ ಜೂನ್ ತಿಂಗಳಿನಿಂದ ನಿಮಗೆ ನೀವು ಏನು ವಿದೇಶಿ ಪ್ರಯಾಣಕ್ಕೆಲ್ಲ ಉದ್ಯೋಗಕ್ಕೆ ಅಥವಾ ಪ್ರವಾಸಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡ್ತಿದ್ರಿ ಅವರೆಲ್ಲರಿಗೂ ಕೂಡ ವಿದೇಶಿ ಪ್ರಯಾಣದ ಕನಸು ನಿಮಗೆ ಪ್ರಯತ್ನ
ಎಲ್ಲವೂ ಕೂಡ ಈಡೇರ್ತವೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ಈ ಹೆಚ್ಚಿನದಾಗಿ ಆಧ್ಯಾತ್ಮಿಕ ಒಲವು ಕರ್ಕಾಟಕ ರಾಶಿಯವರಿಗೆ ಬರ್ತಕ್ಕಂಥದ್ನ ಕಾಣ್ಬೋದು. ಇದ್ದಕ್ಕಿದ್ದಂಗೆ ತತ್ವಜ್ಞಾನಿಗಳಾಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಏನು ಭಜನೆ ಮಾಡ್ತಕ್ಕಂಥದ್ದು, ಮೆಡಿಟೇಷನ್ ನ ಮಾಡ್ತಕ್ಕಂಥದ್ದು, ಯೋಗನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೆಚ್ಚಿನ ಒಲವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಆಧ್ಯಾತ್ಮಿಕದ ಕಡೆಗೆ ಒಲವಾಗ್ತಕ್ಕಂಥದ್ನ ಕರ್ಕಾಟಕ ರಾಶಿಯವರು ನಾವು ನೋಡ್ಬೋದು. ಒಟ್ಟಾರೆ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಒಂದು ಅದ್ಭುತವಾದ ಫಲಗಳು ಗುರುವಿನಿಂದ ಸಿಗ್ತದವೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ರೆ ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಅಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.